ಕೇವಲ ಜ್ಞಾನ ಕಲ್ಯಾಣ ಸಂಪುಟ ಸೋಪಾನ 6 ಸರಿಯಿತಾ ಸಮಯ ನಿರ್ಝರಿಯವನ ಶಿರಶಿಖರದೆತ್ತರದಿ. ಕಾವ್ಯದ ರಚನೆ ಡಾಕ್ಟರ್ ಲತಾ ರಾಜಶೇಖರ್, ವ್ಯಾಖ್ಯಾನ ಡಾಕ್ಟರ್ ಮೋಹನ್ ಕುಮಾರ್ ಶಾಸ್ತ್ರಿ. ಸರಿಯಿತಾ ಸಮಯ ನಿರ್ಜರಿಯವನ ಶಿರಶಿಖರದೆತ್ತರದಿ. ಇರಲಾನಳಂದಾದಲಿ ಆವೀತರಾಗ ಮಹಾವೀರನು ಸ್ವೀಕರಿಸಿ ಉಪವಾಸರತವನ್ ಮಾಸವೊಂದರವರೆಗೆ ಮುಳುಗಿದನವನು ಧ್ಯಾನ ಜಲದಿಯೊಳಗೆ ಕರಗುವಂತೆ ಸಕ್ಕರೆ ಕ್ಷೀರದೊಳಗೆ. ಮೇಲೇಳದ ಮೊಗ್ಗು ಹೂವಾಗುವ ವೇಳೆಯಲು ಕಣ್ತೆರೆಯದೆ ಕಲ್ಲು ಕರಗುವ ಕಾಲದಲು ನಡೆದಿತ್ತವನ ಸಾಧನೆಯು ನಿರಂತರದಿ ಮೌನವನು ಆಶ್ರಯಿಸಿ. ಅಂತಿರಲಾ ಸಮಯದೇ ಆಗಮಿಸಿದನಲ್ಲಿಗೆ ಮಂಕಲಿ ಪುತ್ರ ಗೋಶಾಲಕನು ಕಳೆಯಲೆಂದು ತನ್ನ ವರ್ಷವಾಸವನು. ಮುಗಿದ ಬಳಿಕ ತನ್ನ ಉಪವಾಸದ ಅವಧಿಯು ಹೊರಟು ಚರ್ಯೆಗಾಗಿ ಮಹಾವೀರನು ಪಡೆದನು ನಿರಂತರಾಯ ಆಹಾರವನು. ಒಡನೆ ಸುರಿಯಿತು ಗಂಧೋದಕ ವರ್ಷವು ಮಥಾ ಪುಷ್ಪವೃಷ್ಟಿಗ ಬೀಸಿ ಸುಗಂಧಿತ ಗಾಳಿ ಮೊಳಗಿದವು ದೇವದುಂದುಬಿ ಜೊತೆಗೆ ಹೊರಹೊಮ್ಮಿದಂತೆಯೇ ಜೋರಾಗಿ ಅಚ್ಚರಿಯ ಹುದಿದಾನ ನಿಜದಿ ಎನ್ನುವ ಧ್ವನಿ. ವೀಕ್ಷಿಸಿ ಪಂಚಾಶ್ಚರ್ಯಗಳನ್ನು ಜಯಕಾರಗೈದರ ನಳಂದ ನಿವಾಸಿಗಳನ್ನು. ಜಯ ಜಯ ಮಹಾವೀರನೆಂದು ಹರ್ಷದಲ್ಲಿ ಈಕ್ಷಿಸಿ ಅದೆಲ್ಲವನು ಗೋಪಾಲಕನವನು ಕೌತುಕದಿ ಪ್ರಭಾವಿತನಾಗಿ ಮಹಾವೀರನಿಂದಲಿ ನಿರ್ಧರಿಸಿದನ ಕೂಡಲೇ ಸ್ವೀಕರಿಸಲವನ ಶಿಷ್ಯತ್ವವನು. ಬಗೆಯುತವನನು ಓರ್ವ ಪವಾಡ ಪುರುಷನೆಂದು. ಕೇವಲ ಜ್ಞಾನ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟದ ಸೋಪಾನ 6 ಸರಿಯತಾ ಸಮಯ ನಿರ್ಝರಿಯವನ ಶಿರಶಿಖರದೆತ್ತರದಿ ಕಾವ್ಯದ ಆಸ್ವಾದವನ್ನು ಮಾಡುತ್ತಿದ್ದೇವೆ. ಡಾಕ್ಟರ್ ಲತಾ ರಾಜಶೇಖರ್ ಅವರು ಅತ್ಯಂತ ಮನೋಜ್ಞವಾಗಿ ಕಾವ್ಯದ ರಚನೆಯನ್ನು ಮಾಡಿದ್ದಾರೆ. ಹೀಗಿರುವಾಗ ನಳಂದಾಕ್ಕೆ ವೀತರಾಗ ಮುನಿ ಮಹಾವೀರ ಆಗಮಿಸ್ತಾರೆ. ಅಲ್ಲಿ ಉಪವಾಸ 1 ತಿಂಗಳ ತನಕ ಉಪವಾಸವನ್ನು ಮಾಡಿ ಧ್ಯಾನ ಜಲದಿಯೊಳಗೆ ಮುಳುಗೋಗ್ತಾರೆ. ಅಂದ್ರೆ ಸಕ್ಕರೆ ಕ್ಷೀರ ಹೇಗೆ ಒಂದಾಗ್ತವೋ ಹಾಗೆ ಮೇಲೆ ಏಳದೆ ಮೊಗ್ಗು ಹೂವಾಗುವ ವೇಳೆ, ಮೊಗ್ಗು ಹೂವಾಗ್ತಕ್ಕಂಥ ವೇಳೆ, ಕಲ್ಲು ಕರಗುವ ಕಾಲದಲ್ಲೂ ಕೂಡ ಅವನ ಸಾಧನೆ ಇತ್ತು. ಧ್ಯಾನದ ಸಾಧನೆ, ನಿರಂತರ ಮೌನ ಬೇರೆ. ಹೀಗಿರುವಾಗ ಅಲ್ಲಿಗೆ ಮಂಕಲಿ ಪುತ್ರ ಗೋಶಾಲಕ ವರ್ಷಾವಾಸವನ್ನ ಕಳೀಲಿಕ್ಕೆ, ಅಂದ್ರೆ ವರ್ಷ ಅಂದ್ರೆ ಮಳೆ, ಅದನ್ನು ಕಳೀಲಿಕ್ಕೋಸ್ಕರ ಅಲ್ಲಿ ಬರ್ತಾನೆ. ಆ ಬಳಿಕ ಉಪವಾಸದ ಅವಧಿ ಹೊರಟು ಆ ಚರ್ಯೆಗಾಗಿ ಮಹಾವೀರ ಮುನಿ ಆತ ನಿರಂತರಾಯ ಅಂತರಾಯ ಅಂದ್ರೆ ಆಹಾರ ತೆಗೆದುಕೊಳ್ಳುವ ಸಮಯದಲ್ಲಿ ಅಂತರಾಯ ಆಗೋದು, ಅಲ್ಲೇ ನಿಲ್ಲಿಸ್ತಕ್ಕಂಥ. ನಿರಂತರಾಯ ಅಂದ್ರೆ ಅಂತರಾಯ ಇಲ್ಲದೆ ಆಹಾರವನ್ನ ಪಡ್ಕೊಳ್ತೇನೆ. ಹೀಗೆ ಪಡ್ಕೊಂಡ ಗಂಧೋದಕ ವರ್ಷ, ಆಕಾಶದಿಂದ ತೀರ್ಥಂಕರರಿಗೆ ಅಭಿಷೇಕ ಮಾಡಿದಂಥ ಆ ಗಂಧೋದಕದ ವರ್ಷ ಮೇಲಿಂದ ಬೀಳುತ್ತೆ, ಪುಷ್ಪವೃಷ್ಟಿ ಆಗ್ತದೆ, ಸುಗಂಧಿತ ಗಾಳಿ, ದೇವತೆಗಳು ಬಾರಿಸ್ತಕ್ಕಂಥ ನಗಾರಿ, ತಮಟೆ ಇತ್ಯಾದಿ ಶಬ್ದಗಳು ಒಮ್ಮೆ ಉಂಟಾಗ್ತವಂತೆ ಅವನಿಗೆ ಆಹಾರ ದಾನವಾದ ಮೇಲೆ. ಆಗ ಎಂತ ಆಶ್ಚರ್ಯ, ಮುನಿಗಳಿಗೆ ಆಹಾರ ದಾನ ಕೊಟ್ಟದ್ದು ಎನ್ನುವ ದಿವ್ಯ ಧ್ವನಿಯಲ್ಲಿ ಬರುತ್ತಂತೆ. ಇದನ್ನೇ ಪಂಚಾಶ್ಚರ್ಯಗಳು ಅಂತ ಹೇಳಿ ಕರಿತೀವಿ. ಗಂಧೋದಕ ವರ್ಷ, ಪುಷ್ಪವೃಷ್ಟಿ, ಸುಗಂಧಿತ ಗಾಳಿ, ದೇವದುಂದುಬಿ, ಇವುಗಳೇ ಪಂಚಾಶ್ಚರ್ಯಗಳು. ಅದನ್ನು ನೋಡಿ ಜೈಕಾರ ಹಾಕ್ತಾರೆ ನಳಂದದ ನಿವಾಸಿಗಳು.
ಈಗ ಜಯ ಜಯ ಮಹಾವೀರ ಎಂಬುದಾಗಿ ಆತನನ್ನು ನೋಡಿ ಗೋಪಾಲಕನವನು ಕೂಡ ಕೌತುಕದಲ್ಲಿ ಪ್ರಭಾವಿತನಾಗಿ ಮಹಾವೀರನ ಹತ್ರ ಹೋಗ್ತಾನೆ, ಅವನ ಶಿಷ್ಯತ್ವವನ್ನ ಸ್ವೀಕಾರ ಮಾಡ್ತಾನೆ. ಹೀಗೆ ಮಹಾವೀರ ಮುನಿಯನ್ನು ನೋಡಿ ಒಬ್ಬ ಪವಾಡ ಪುರುಷ ಇದ್ದಾನೆ ಎಂಬ ಭಾವನೆಯನ್ನ ತೆಗೆದುಕೊಳ್ತಾನಂತೆ. ಅಬ್ಬಾ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟದ ಸರಿಯಿತಾ ಸಮಯ ನಿರ್ಜರಿಯವನ ಶಿರಶಿಖರದೆತ್ತರದಿ ಎಂಬ ಕಾವ್ಯ ಅತ್ಯಂತ ಮನೋಜ್ಞ ನವನವೀನ. ನಮಸ್ಕಾರ.